ಬೀದರ್ ಚೆಸ್ ಅಸೋಸಿಯೇಷನ್ ಹಾಗೂ ಕಲ್ಯಾಣ್ ಝೋನ್ ರೋಟರಿ ಅಸಿಸ್ಟೆಂಟ್ ಗವರ್ನರ್ ಬೀದರ್ ನಾವು ಚೆಸ್ ಟೂರ್ನಮೆಂಟ್ ಅಕ್ಟೋಬರ್ 17 ಹಾಗೂ 18 ಇಲ್ಲಿ ಸೊಂಡೂರಲ್ಲಿ ಮಾಡ್ತಾ ಇದೀವಿ. BKG ಗ್ಲೋಬಲ್ ಸ್ಕೂಲ್. ಇದು ಟೂರ್ನಮೆಂಟ್ ಯಾವ ತರ ಅಂದ್ರೆ ಆಲ್ ಇಂಡಿಯಾ ಓಪನ್ ಫಿಡೆರೇಟೆಡ್ ಟೂರ್ನಮೆಂಟ್ ಇದೆ. ಹಾಗೆ ಇದರಲ್ಲಿ ಅಸೋಸಿಯೇಷನ್ ಆಗಿ ನಮ್ ಜೊತೆ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಹಾಗೂ ಆಲ್ ಇಂಡಿಯಾ ಚೆಸ್ ಅಸೋಸಿಯೇಷನ್, ಇದ್ರ ಜೊತೆಯಲ್ಲಿ ನಾವು ಆರ್ಗನೈಸ್ ಮಾಡಂತಾರು ಬೀದರ್ ಚೆಸ್ ಅಸೋಸಿಯೇಷನ್, ವಿಶ್ವ ಚೆಸ್ ಅಕಾಡೆಮಿ, ಪ್ರಮೋದ್ ಚೆಸ್ ಅಕಾಡೆಮಿ, ಯಾದವ್ ಚೆಸ್ ಅಕಾಡೆಮಿ, ಬಳ್ಳಾರಿ ಚೆಸ್ ಅಸೋಸಿಯೇಷನ್, ರೋಟರಿ ಕ್ಲಬ್ ಬೀದರ್ ನ್ಯೂ ಸೆಂಚುರಿ, ರೋಟರಿ ಕ್ಲಬ್ ಸಂಡೂರ್. ಈ ಚೆಸ್ ಟೂರ್ನಮೆಂಟ್ 2 ದಿವಸ ನಡೆಯುತ್ತೆ, ಅಕ್ಟೋಬರ್ 17 ಮತ್ತು 18. ಇಲ್ಲಿ ಬರುವಂತ ಎಲ್ಲಾ ಪಾರ್ಟಿಸಿಪೆಂಟ್ಸ್ ರಿಜಿಸ್ಟರ್ಡ್ ಆಗಿರುವಂತಾರೆ ಪಾರ್ಟಿಸಿಪೆಂಟ್ ಇರ್ತಾರೆ, KSCA ಮತ್ತು AICF. ಇದು 2 ದಿವಸ ಟೂರ್ನಮೆಂಟ್ ಅಲ್ಲಿ ನಾವು ಪ್ರೈಸ್ ಮನಿ 2 ಲಕ್ಷ ಕೊಡ್ತಾ ಇದೀವಿ. ಹಾಗೆ 77 ಟ್ರೋಫೀಸ್ ಕೊಡ್ತಾ ಇದೀವಿ. ಇಲ್ಲಿ ಬಂದಂತ ಪಾರ್ಟಿಸಿಪೆಂಟ್ಸ್ ಗೆ ನಾವು ವಸತಿ ಅಂದ್ರೆ ಸ್ಟೇ ಅರೇಂಜ್ಮೆಂಟ್ ಕೂಡ ಮಾಡ್ತಾ ಇದೀವಿ. ಮತ್ತೆ 2 ದಿವಸ ಫುಡ್ ಅರೇಂಜ್ಮೆಂಟ್ ಕೂಡ ನಮ್ ಕಡೆ ಆರ್ಗನೈಸಿಂಗ್ ಟೀಮ್ ಮತ್ತು BKG ಸಂಸ್ಥೆ ಕಡೆಯಿಂದ ಕೊಡ್ತಾ ಇದ್ದಾರೆ. ಹಾಗಾಗಿ ನಂದು ಅಪೀಲ್ ಏನಂದ್ರೆ ಕರ್ನಾಟಕ ತುಂಬಾ ಮೂಲೆ ಮೂಲೆಯಲ್ಲಿ ಚೆಸ್ ಆಟಗಾರರು ಎಲ್ಲೆಲ್ಲಿ ಇದ್ದಾರೆ ಅಲ್ಲೆಲ್ಲಾ ಕಡೆಯಿಂದ ಇಲ್ಲಿ ಬಂದು ಭಾಗವಹಿಸಬೇಕಂತೇಳಿ ನಂದು ಕಳಕಳಿಯ ವಿನಂತಿ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಟೂರ್ನಮೆಂಟ್ ಇನ್ ಕಲ್ಯಾಣ್ ಕರ್ನಾಟಕ. ಆ ತರ ಪ್ಲಾನ್ ಮಾಡಿ ನಾವು ಎಕ್ಸಿಕ್ಯೂಷನ್ ಅಲ್ಲಿ ತರ್ತಾ ಇದೀವಿ. ಇದಕ್ಕೆ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು 750 ರೂಪೀಸ್ ಇದೆ. ಅದು ಸೆಪ್ಟೆಂಬರ್ 15 ತಾರೀಕು ಮಾತ್ರ. ಅದು ಆದ್ಮೇಲೆ ನಾವು 1000 ರೂಪೀಸ್ ರಿಜಿಸ್ಟ್ರೇಷನ್ ಫೀಸ್ ಇಟ್ಟಿದ್ವಿ. ಅದು ಸೆಪ್ಟೆಂಬರ್ 14 ಅಕ್ಟೋಬರ್ 14 ಇರುತ್ತೆ. ಸೊ ಈ ಟೂರ್ನಮೆಂಟ್ ಅಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಎಲ್ಲರೂ ಚೆಸ್ ಪ್ಲೇಯರ್ಸ್ ಭಾಗವಹಿಸಬೇಕಂತೇಳಿ ನಾನು ಅಪೀಲ್ ಮಾಡ್ಕೊತೀನಿ. ಧನ್ಯವಾದಗಳು. ವೇದಿಕೆಯ ವಿಭಾಗದಲ್ಲಿ ಆಸೀನರಾಗಿರುವಂತಹ ನಮ್ಮ ಸಂಡೂರು ರೋಟರಿ ಕ್ಲಬ್ನ ಎಲ್ಲ ಹಿರಿಯ ಸದಸ್ಯರೇ ಮತ್ತು ಸ್ನೇಹಿತರೆ, ವಿದ್ಯಾರ್ಥಿಗಳೇ ಮತ್ತು ಎಲ್ಲ ಮಾಧ್ಯಮ ಬಂದಿದ್ದಾರೆ, ನಿಮ್ಮೆಲ್ಲರಿಗೂ ಶರಣ. ಮೊದಲನೇದಾಗಿ ಚೆಸ್ ಚದುರಂಗ ಇದು ಏನು ಹೊಸ ಆಟ ಅಲ್ಲ. ಇದು ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ರಾಜರು ಆಡ್ತಾ ಇದ್ದಂಥ ಆಟ. ನಮ್ಮ ಸಾಮರ್ಥ್ಯವನ್ನ ಕೇವಲ ನಾವು ಆಟದ ಮೈದಾನದಲ್ಲಿ ತೋರಿಸೋದಲ್ಲದೆ ಅದನ್ನ ಬೇರೆ ಬೇರೆ ರಂಗದಲ್ಲಿ ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದು ಈ ಚೆಸ್ನಿಂದ ನಾವು ಕಲಿಬೇಕಾಗಿದೆ. ಚೆಸ್ ಅನ್ನೋದು ಒಂದು ಬುದ್ಧಿವಂತರ ಆಟ. ಇಲ್ಲೇನು ನಮಗೆ ದೈಹಿಕ ಸಾಮರ್ಥ್ಯ ಬೇಕಾಗಿಲ್ಲ, ಆದರೆ ಮಾನಸಿಕ ಸಾಮರ್ಥ್ಯ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಹಿಂದೆ ರಾಜರು ಅವರಿಗೂ ಇದು ಕಂಪಲ್ಸರಿ ಆಗಿತ್ತು ಆಟ. ಯಾಕಂದ್ರೆ ರಾಜನಾದಂಥವ್ರು 64 ತಿಂಗಳಲ್ಲಿ ಅವ್ನು ಬುದ್ಧಿವಂತ ಇರ್ಬೇಕನ್ನೋದು ಅದರಲ್ಲಿ ಒಂದು ಕಲೆ. ಹಂಗಾಗಿ ಆ ಚದುರಂಗವನ್ನ ಇವತ್ತು ಚೆಸ್ ಅಂತ ಏನು ಕರೀತಿದ್ದಾರೆ, ಅದು ಸಂಡೂರಿನ ಇಂಥ ಏನದು ಮೂಲೆಯಲ್ಲಿ ನಮ್ಮ ಸಾರ್ ಹೇಳಿದ್ರು ನಾವು ತಜ್ಞಾಗಿದ್ದೀವಿ ಅಂತ. ಆದ್ರೆ ತಜ್ಞಾಗಿದ್ದೀವಿ, ಇಡೀ ರಾಷ್ಟ್ರಕ್ಕೆ ಸಂಪತ್ತನ್ನು ಕೊಡ್ತಿರುವಂತ ಒಂದು ಸ್ಥಾನದಲ್ಲಿ ನಾವಿದ್ದೀವಿ. ಏನು ಈ ಚೆಸ್ ಅಸೋಸಿಯೇಷನ್ ಅವರೇನು ನಿರ್ಧಾರ ಮಾಡಿದ್ದಾರೆ ಇಲ್ಲಿ ಟೂರ್ನಮೆಂಟ್ ನಡೆಸ್ಬೇಕಂತ, ಅವೆಲ್ಲರಿಗೂ ಈ ಸ್ಕಂದ ನಾಡಿಗೆ ನಾನು ಬಹಳ ಸಂತೋಷದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬರೀ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆಗುವಂತ ಇಂಥ ಕ್ರೀಡೆಗಳು ಅದು ಈಗ ಸಂಡೂರಿನಿಂದ ತಾಲೂಕು ಪ್ಲೇಸ್ನಲ್ಲಿ ಆಗ್ತಿರೋದು ಬಹಳ ಸಂತೋಷ ಆಗ್ತಾ ಇದೆ. ಕೇವಲ ಪಟ್ಟಣದ ಮಕ್ಕಳು ಮಾತ್ರ ಬುದ್ಧಿವಂತರಲ್ಲ, ಹಳ್ಳಿಯಲ್ಲಿ ಓದ್ತಿರೋಂಥವ್ರು, ತಾಲೂಕಿನಲ್ಲಿ ಓದ್ತಿರೋಂಥವ್ರು ಅವರಿಗಿಂತ ಬುದ್ಧಿವಂತರನ್ನ ತೋರಿಸುವ ಸಲುವಾಗಿ ಚೆಸ್ ಟೂರ್ನಮೆಂಟ್ ನಡೀತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ಈ ಚೆಸ್ ಟೂರ್ನಮೆಂಟ್ ನಡೆಯಲು ಮುಖ್ಯ ರೂವಾರಿಯಾಗಿರುವಂತಹ ನಿತಿನ್ ಗಡ್ಕರಿ ಅವರಿಗೆ ಮೊದಲನೇದಾಗಿ BKG ಸಂಸ್ಥೆಯಿಂದ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ಎರಡನೇದಾಗಿ ಇಲ್ಲಿ ಬಂದಂತ ಬೀದರ್, ಗುಲ್ಬರ್ಗ, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಜಿಲ್ಲೆಯ ರೋಟರಿ ಕ್ಲಬ್ನ ಎಲ್ಲ ಸದಸ್ಯರಿಗೆ ಮತ್ತೆ ಚೆಸ್ ಅಸೋಸಿಯೇಷನ್ ಎಲ್ಲ ಸದಸ್ಯರಿಗೆ ನಾನು ನಿಜವಾಗಿ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ BKG ಶಾಲೆ ಕೇವಲ ಜ್ಞಾನಾರ್ಜನೆಗೆ ಮಾತ್ರ ಇಲ್ಲ, ಇದು ಎಲ್ಲಾ ರೀತಿಯಿಂದ ಜ್ಞಾನ, ಸಂಸ್ಕೃತಿ
ಮತ್ತೆ ವಿದ್ಯೆಯನ್ನು ಕಲಿಸಿಕೊಡುವಂತ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡೆ ನಮ್ಮ ತಂದೆಯವರು ನಾನು ಕೇವಲ 4 ಕ್ಲಾಸ್ ಓದಿ ಕೋಟಿಗಟ್ಟಲೆ ವ್ಯವಹಾರ ಮಾಡಿ ನನಗೆ ವಿದ್ಯೆ ಇಲ್ಲ, ನನ್ನ ಮಕ್ಕಳಲ್ಲ, ಬೇರೆ ಎಲ್ಲ ಮಕ್ಕಳು ಇಲ್ಲಿ ಓದಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಬೆಳೆಯಲಿ ಅನ್ನೋ ಉದ್ದೇಶದಿಂದ ನನಗೆ ಒಂದು ನಮ್ಮಲ್ಲಿ ಮಾತು ತಗೊಂಡು ಈ ಒಂದು ಶಾಲೆ ಇಲ್ಲಿ ಸಂಡೂರಿನಲ್ಲೇ ಮಾಡಿ ನೀವು, ಯಾಕಂದ್ರೆ ಇದನ್ನೆಲ್ಲ ಬೇರೆ ಕಡೆ ಮಾಡಿದ್ರೆ ಬೇಕಾದಷ್ಟು ಪ್ರಚಾರ ಸಿಗ್ಬೋದು, ಬೇಕಾದಷ್ಟು ಜನ ಸ್ಟೂಡೆಂಟ್ಸ್ ಇರ್ಬೋದು, ಆದರೆ ಸಂಡೂರಿನಲ್ಲಿ ಮಾಡೋದ್ರಿಂದ ಸಂಡೂರಿಗೆ ಸುತ್ತಮುತ್ತ ಇರೋಂಥ ಹಳ್ಳಿ ಹುಡುಗರು ಮತ್ತೆ ಬಳ್ಳಾರಿ ಜಿಲ್ಲೆಯ ಸುತ್ತಮುತ್ತ ಇರೋಂಥ ಎಲ್ಲ ಜಿಲ್ಲೆಗಳಿಂದ ಈ ಮಕ್ಕಳು ಇಲ್ಲಿ ಓದಿ ವಿದ್ಯಾರ್ಥಿಗಳು ಆಗಲಿ ಅನ್ನೋ ಉದ್ದೇಶದಿಂದ ಸ್ಥಾಪನೆ ಮಾಡಿದ್ದಾರೆ. ನಿಜವಾಗಿ ಆ ಉದ್ದೇಶ ಇವತ್ತು ನನಗೆ ಈಡೇರ್ತದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ರಾಷ್ಟ್ರೀಯ ಮಟ್ಟದ ಚೆಸ್ ಟೂರ್ನಮೆಂಟ್ ಇರೋದು ಬಹಳ ಸಂತೋಷ. ಆ ಕಾರಣದಿಂದ ನಾವು BKG ಗ್ಲೋಬಲ್ ಸ್ಕೂಲಿಂದ ನಾವು ಈ ಟೂರ್ನಮೆಂಟ್ ಅನ್ನ ಬಹಳ ಸಂತೋಷದಿಂದ ನಡೆಸಿಕೊಡ್ತೀವಿ. ಮೊದಲನೇದಾಗಿ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ವತಿಯಿಂದ BKG ಗ್ಲೋಬಲ್ ಸ್ಕೂಲ್ ಸಂಸ್ಥೆಗೆ ಅನಂತ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾರ್ತ್ ಕರ್ನಾಟಕ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಅಂತಾರಾಷ್ಟ್ರೀಯ ಮಟ್ಟದ ರೇಟೆಡ್ ಚೆಸ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿರ್ತಕ್ಕಂಥ ಸ್ಕೂಲ್ ಆಡಳಿತಕ್ಕೆ, ಇಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ ಮತ್ತು ಟ್ರಸ್ಟಿ ನಾಗನ್ಗೌಡ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ, ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಲು ಕ್ರಿಯಾಶೀಲವಾಗಿ ಮುತುವರ್ಜಿ ವಹಿಸಿರ್ತಕ್ಕಂಥ ಬೀದರ್ನ ನಿತಿನ್ ಕರ್ಪೂರಿ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದೆ. ಬಹುಶಃ ಬಳ್ಳಾರಿ ಜಿಲ್ಲೆಯ ಚರಿತ್ರೆಯಲ್ಲಿ ಅಥವಾ ಕರ್ನಾಟಕ ಚೆಸ್ ಪಂದ್ಯಾವಳಿಯ ಚರಿತ್ರೆಯಲ್ಲಿ ಒಂದು ದಾಖಲೆಯನ್ನ ನಾವು ಅಕ್ಟೋಬರ್ 17 ಮತ್ತು 18 ಸೃಷ್ಟಿ ಮಾಡ್ತಾ ಇದ್ದೀವಿ. ನಾನು ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಜಂಟಿ ಕಾರ್ಯದರ್ಶಿ ಕೆಲಸ ಮಾಡುವ ಜೊತೆಗೆ ಕರ್ನಾಟಕ ಚೆಸ್ ಅಸೋಸಿಯೇಷನ್ ನ ಈವೆಂಟ್ ಕಮಿಷನ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಪಂದ್ಯಾವಳಿಯನ್ನು ನಡೀಲಿಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವವಾಗಿ ಈವೆಂಟ್ ಕೋಡ್ ಅಲಾಟ್ ಮಾಡುವಂಥದ್ದು ಮತ್ತು ಇನ್ನಿತರ ಸಹಕಾರಗಳನ್ನು ಮಾಡುವಂಥ ಕೆಲಸವನ್ನು ಕೂಡ ಸ್ಟೇಟ್ ಅಸೋಸಿಯೇಷನ್ ಮಾಡ್ತಾ ಇದ್ದೀನಿ. ಇವತ್ತು ಎಷ್ಟು ಸಂತೋಷ ಆಗ್ತಾ ಇದೆ, ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ರೇಟಿಂಗ್ ಇವತ್ತಿಗೆ ಆಯೋಜಕರಾಗಿ ಮತ್ತು ಈ ಶಾಲೆ ಇನ್ಸ್ಟಿಟ್ಯೂಷನ್ ಸಂಸ್ಥೆಯ ಸಹಕಾರದಿಂದ ಭಾಗವಹಿಸುವಂತ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಊಟ ಮತ್ತು ವಸತಿಯನ್ನು ಉಚಿತವಾಗಿ ಮಾಡಿಕೊಡ್ತೀವಿ ಅಂತ ಹೇಳಿ ಒಂದು ಸಹಕಾರ ಕೊಡ್ತಾ ಇರ್ತಕ್ಕಂಥದ್ದು ಇಟ್ಸ್ ಸಮಥಿಂಗ್ ಅಮೇಜಿಂಗ್. ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಈ ಪ್ರದೇಶ ಕಲ್ಯಾಣ ಕರ್ನಾಟಕ ಈ ಪ್ರದೇಶದಲ್ಲಿ ಚೆಸ್ ಅನ್ನ ಬೆಳೆಸಲಿಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಸಹಕಾರ ಬಹುಶಃ ಸ್ಮರಿಸ್ತೀವಿ. ಕರ್ನಾಟಕದ ಇತಿಹಾಸದಲ್ಲಿ ಒಂದು ದಾಖಲೆ ಸೃಷ್ಟಿ ಆಗ್ತದೆ ಅಂತ ಹೇಳಿ ಸಂತೋಷದಿಂದ ಹೇಳ್ತಾ ಇದ್ದೀನಿ. ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಈ ಒಂದು ಪಂದ್ಯಾವಳಿಯ ಬಗ್ಗೆ ಪ್ರಚಾರ ನೀಡಲಿಕ್ಕೆ ಬಂದಿರತಕ್ಕಂಥ ಮಾಧ್ಯಮದವರಿಗೆ ನನ್ನ ಕಳಕಳಿಯ ಮನವಿ. ಸಂಡೂರಿಗೆ ಬರ್ಬೇಕಪ್ಪ ಅಂತ ಹೇಳಿದ್ರೆ ಬೆಂಗಳೂರಿಂದ ಸಂಡೂರಿಗೆ ಬರ್ಬೇಕಾ, ಮಂಗಳೂರಿಂದ ಸಂಡೂರಿಗೆ ಬರ್ಬೇಕಾ, ಮೈಸೂರಿಂದ ಸಂಡೂರಿಗೆ ಬರ್ಬೇಕಾ, ಬೆಳಗಾವಿಯಿಂದ ಸಂಡೂರಿಗೆ ಬರ್ಬೇಕಾ ಅಂತೇಳಿ ಆಲೋಚನೆ ಮಾಡ್ತಾರೆ. ಈ ಅಂಶವನ್ನ ಈ ಫ್ರೀಯಾಗಿ 2 ದಿನ ಉಳ್ಕೊಳ್ಳಕ್ಕೆ ವಸತಿ ಕೊಟ್ಟು ಊಟದ ವ್ಯವಸ್ಥೆ ಮಾಡಿ ಮತ್ತು ಇಲ್ಲಿ ಇರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಯ ವಿಜಯನಗರ ಜಿಲ್ಲೆಯ ನಮ್ಮ ಪ್ರದೇಶದ ಒಂದು ಚಾರಿತ್ರಿಕ ಸ್ಥಳಗಳನ್ನ ಬಂದಿರತಕ್ಕಂಥ ಪಾರ್ಟಿಸಿಪೆಂಟ್ ಕರ್ಕೊಂಡು ಹೋಗಿ ತೋರಿಸುವಂತ ಮುತುವರ್ಜಿಯನ್ನು ವಹಿಸಿ ಅಂತ ಹೇಳಿ ಅವ್ರು ಹೇಳಿದಾಗ ಸಂತೋಷ ಆಯ್ತು. ನನಗೆ ಮಾಧ್ಯಮದ ಒಂದು ಕೆಳಗಡೆ ಮನವಿ ಅಂತ ಹೇಳಿದ್ರೆ ಈ ಒಂದು ಪಂದ್ಯಾವಳಿಯ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಚಾರ ನೀಡುವ ಮುಖಾಂತರ ಇಡೀ ಕರ್ನಾಟಕ ಮಾತ್ರವಲ್ಲ, ಇದು ಇಂಟರ್ನ್ಯಾಷನಲ್ ಫಿಡೆರೇಟೆಡ್ ಪಂದ್ಯಾವಳಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಬಹುತೇಕ ಪಾರ್ಟಿಸಿಪೆಂಟ್ಸ್ ಚೆಸ್ ಪ್ಲೇಯರ್ಗಳು ಬರೆದು ಭಾಗವಹಿಸಲಿಕ್ಕೆ ಆ ಸಹಕಾರ ಮಾಡಿಕೊಡುತ್ತಂತ ಹೇಳ್ತಾ ಇವತ್ತು ಕರ್ನಾಟಕ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮತ್ತು ಪ್ರಮುಖವಾಗಿ ನಮ್ಮ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೇಪಾಲ್ ಫೆಡರೇಷನ್ ಆಗಿರ್ಬೋದು, ಶ್ರೀಲಂಕಾ ಫೆಡರೇಷನ್ ಆಗಿರ್ಬೋದು, USA ಫೆಡರೇಷನ್ ಆಗಿರ್ಬೋದು, UK ಫೆಡರೇಷನ್ ಆಗಿರ್ಬೋದು ರಿಜಿಸ್ಟರ್ ಮಾಡಿರ್ತಕ್ಕಂಥ ಪ್ಲೇಯರ್ಸ್ಗಳು ವಾಸ ಮಾಡ್ತಾ ಇದ್ದಾರೆ. ಅಂತ ಪ್ಲೇಯರ್ಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಗಿದೆ. ಆದ್ರೆ ಈ ಒಂದು ಪಂದ್ಯಾವಳಿ ಮಲ್ಟಿ ಫೆಡರೇಷನ್ ಟೂರ್ನಮೆಂಟ್ ಆಗಿ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಂಪೂರ್ಣವಾದ ಸಹಕಾರವನ್ನು ಕೊಡ್ಬೇಕಂತ ಹೇಳ್ತಾ ಬಹುಶಃ ಈ ಪಂದ್ಯಾವಳಿಯ ಮುಖಾಂತರ BKG ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೂ ಕೂಡ ಈ ಚೆಸ್ ಒಂದು ಸ್ಪರ್ಧೆಗೆ ಆಕರ್ಷಕರಾಗಿ ಈ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಚೆಸ್ ಚಾಂಪಿಯನ್ ಆಗಿ ಹೊರಬರಲಿ ಅಂತ ಆಗುತ್ತಾ ಈ ಒಂದು ಪಂದ್ಯಾವಳಿ ಯಶಸ್ವಿ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ಬೆಂಬಲವನ್ನ ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್
ಸಪೋರ್ಟ್ ಮಾಡ್ತೀವಿ ಎಂಬ ಮಾತನ್ನು ಹೇಳ್ತಾ ಎಲ್ಲಾ ರೀತಿಯ ಸಹಕಾರವನ್ನ ಇಲ್ಲಿ ಇರ್ತಕ್ಕಂಥ ಚೆಸ್ ಪ್ರೇಮಿಗಳು ಕೂಡ ಸಹಕಾರ ಮಾಡಬೇಕಂತ ಹೇಳಿ ಮನವಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.